ಮರೆಯದ ಮಾಣಿಕ್ಯ, ಮೈಸೂರು ರತ್ನ, ಕರ್ನಾಟಕ ಸುಪುತ್ರ, ಕೋಟಿಗೊಬ್ಬ, ಕನ್ನಡ ಚಿತ್ರರಂಗದ ಸಿಂಹಾದ್ರಿಯ ಸಿಂಹ, ಅಂದಿಗೂ ಇಂದಿಗೂ ಎಂದೆಂದಿಗೂ ಕಲಾಲೋಕದ ಯಜಮಾನ, ಸ್ನೇಹಜೀವಿ, ಚಿತ್ರಪ್ರೇಮಿಗಳ ಹೃದಯಾಂತರಾಳದಲ್ಲಿ ಮನೆ ಮಾಡಿರುವ ಸಾಹಸ ಸಿಂಹ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮದಿನ ಆಚರಣೆಯನ್ನು ಸನ್ಸ್ಟಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನಾಗರಹಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ರಾಜ್ಯಾಧ್ಯಕ್ಷರಾದ ಶ್ರೀ ಮುನ್ನಾ ಇಕ್ರಮ್ ಹುಸೇನ್ ರವರ ನೇತೃತ್ವದಲ್ಲಿ ನಡೆದ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯನವರ ಸುಪುತ್ರ ಡಾಕ್ಟರ್ ಮಂಜುನಾಥ್ ಗೌಡ ಹಾಗೂ ಬಿಜೆಪಿ ಕೋರ್ ಕಮಿಟಿ ಸದಸ್ಯರಾದ ಶ್ರೀ ಬಿ.ಡಿ. ಶ್ರೀನಿವಾಸ್ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಶ್ರೀ ವಿ ರಾಮು, ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಪುಣ್ಯ ದೀಪಕ್, ಕಾರ್ಯದರ್ಶಿ ಶ್ರೀಮತಿ ಮಲ್ಲಾರ್, ಮುಖಂಡರುಗಳಾದ ಶ್ರೀ ಶಿವಕುಮಾರ್, ಶ್ರೀ ಜನಾರ್ದನ್ ಸಾಲಂಕಿ, ಶ್ರೀ ಸಿದ್ದರಾಮಯ್ಯ, ಶ್ರೀಮತಿ ಪಾರ್ವತಮ್ಮ, ಶ್ರೀಮತಿ ರೇಣುಕಾ ಸೇರಿದಂತೆ ನೂರಾರು ಜನ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಭಾಗವಹಿಸಿದ್ದರು. ಆಗಮಿಸಿದ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ವಿಷ್ಣುವರ್ಧನ್ ಅವರ 75ನ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತ ಸಂಘದವರು ಇಲ್ಲಿಂದ ಲೋಕಲೈಟ್ಸ್ವರೆಗೆ ಅನ್ನದಾನ ಏರ್ಪಾಡು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ನವೆಂಬರ್ 1ಕ್ಕೆ ಪ್ರದಾನ ಮಾಡ್ತಾರೆ. ಈ ಬಗ್ಗೆ ಒಳ್ಳೆಯದಾಯಿತು. ಇದು ಯಾವತ್ತೂ ಬರಬೇಕಾಗಿತ್ತು, ಕೊನೆ ಆಗಿದೆ ಅಷ್ಟೇ. ಒಳ್ಳೆಯದಾಯಿತು. ಸನ್ಸ್ಟಾರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನಾಗರಾವು ವಿಷ್ಣುವರ್ಧನ್ ಅಭಿಮಾನಿ ಸಂಘದ ವತಿಯಿಂದ ಇವತ್ತು 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವಾಗಿ ಈ ದಿನ ನಮ್ಮ ಈ ಭಾಗದ ಏನು ಇವತ್ತು NGOs ಕಾಲೋನಿ ಇದೆ, ಈ ಭಾಗದ ಅಧ್ಯಕ್ಷರಾದಂಥ ಮುನ್ನವರು ಅವರ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ವರ್ಷ ಪುತ್ಥಳಿ ಮಾಡ್ದಂಗಿದ್ದೀವಿ. ಈ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಹುಟ್ಟುಹಬ್ಬನ. ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ನಾಯಕರಂತ ಗೋಪಣ್ಣವ್ರು ಬರಬೇಕಾಯಿತು, ಅವರು ಬರೋಕ್ಕೆ ಕಾಲಮಿತಿ ಟೈಮ್ ಬೇರೆ ಕಡೆ ಕೆಲಸ ಜಾಸ್ತಿ ಇರೋದ್ರಿಂದ ರಾಜ್ಯ ಉಸ್ತುವಾರಿ ಸಚಿವ ಬಂದಿದ್ದರು, ಅದರಿಂದ ಅಲ್ಲಿ ಹೊರಗಡೆ ಹೋದ್ರು ಅವರು. ಇವತ್ತು ಅವ್ರ ಮಗ ಪುತ್ರ ಅಂತ ಡಾಕ್ಟರ್ ಮಂಜುನಾಥ್ ಗೌಡರು ಬಂದಿದ್ದಾರೆ, ಅವರು ಸಹ ಎಲ್ಲರೂ ಬಂದಿದ್ದಾರೆ. ಅವರಿಗೆ ಧನ್ಯವಾದ. ನಮ್ಮ ಸ್ನೇಹಿತರಂಥ ರವಿ ಅವರು, ನನ್ನ ಕುಟುಂಬದ ಎಲ್ಲ ಕಮಲಾರದ ಅಕ್ಕ ತಂಗಿಯರು, ಅಣ್ಣ ತಮ್ಮಿರೆಲ್ಲ ಒಟ್ಟಿಗೆ ವಿಜೃಂಭಣೆ ಸೇರಿ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಧನ್ಯವಾದಗಳು. ವಿಷ್ಣುವರ್ಧನ್ ಇರಬೇಕಾಯಿತು. ಅವರಿಗೆ ಪುತ್ಥಳಿ ಇವತ್ತೇನು ಇಲ್ಲಿ ಇಕ್ಕಿದ್ದೀರಿ, ಮೊನ್ನೆ ಕಿತ್ತಾಗ ಒಂದೊಂದು ಸಮಾಧಿಯನ್ನು ಕಿತ್ತಾಗ ಬೇಜಾರಾಯಿತು. ಅದನ್ನು ಪೂರ್ವಕವಾಗಿ ಇನ್ನು ಪಕ್ಕದಲ್ಲೇ ಒಂದು 2 ಎಕರೆಯನ್ನು ಕೊಟ್ಟು ಆ ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಧನ್ಯವಾದ. ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಬೆಂಬಲ ಸಿಗಲಿ. ವಿಷ್ಣುವರ್ಧನ್ ಅವರಿಗೆ ಸ್ಮಾರಕನ ಅಭಿವೃದ್ಧಿ ಪಡಿಸ್ಲಿ, ಅದನ್ನು ಒಂದು ಪುಣ್ಯಸ್ಥಳ ಅಂತ ಮಾಡೋದಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಕಮಲಾನಗರ ಕ್ಷೇತ್ರದ ಎಲ್ಲ ಸಾಮಾಜಿಕ ಜನರಿಗೆ ನಾನು ಮುನ್ನಾ ಇಕ್ರಮ್ ಹುಸೇನ್ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಸನ್ಸ್ಟಾರ್ ಸಾಹಸ ಸಿಂಹ ಚಾರಿಟೇಬಲ್ ಟ್ರಸ್ಟ್ ನಾವು 1994ರಲ್ಲಿ ಸ್ಥಾಪನೆ ಮಾಡಿದ್ವಿ. ನಮ್ಮ ಕ್ರಿಕೆಟ್ ಟೀಮು 94ರಿಂದ ಇವತ್ತು 2025ವರೆಗೂ ನಾವು ನಮ್ಮ ಕೆಲಸ ಎಲ್ಲದರಲ್ಲೂ ದಾದಾವರ ನೋಡಿಸ್ಕೊಂಡು ಇವತ್ತಿಗೆ 28 ವರ್ಷ ಕಾಲದಲ್ಲಿ ನಾವು ಅಳವಡಿಸ್ಕೊಂಡಿದ್ವಿ. ಅದೇ ಜೊತೆ ನಮ್ಮ ಜೂನಿಯರ್ ಟೀಮಾದ ನಾಗರಾವು ಸಾಂಸ್ಕೃತಿಕ ಸೇವಾ ಟ್ರಸ್ಟು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಸನ್ಸ್ಟಾರ್ ಮತ್ತು ನಾಗರಾವು ಎರಡೂ ನಮ್ಮ ಜೊತೆಯಲ್ಲಿ ಸದಾ ಹೀಗೆ ಇದ್ದು ಮುಂದಿನ ಕಾರ್ಯಕ್ರಮಗಳು ಜನಪ್ರಿಯ ಸಮಾಜ ಸೇವೆಗಳನ್ನು ತೊಡಗಿಸ್ಕೊಬೇಕು ಅಂತ ನಾವು ಹಚ್ಕೊಂಡಿದ್ವಿ. ಇವತ್ತು ಮರೆಯದ ಮಾಣಿಕ್ಯ, ಕರ್ನಾಟಕ ಸುಪುತ್ರ, ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ನವರ 75ನೇ ಹುಟ್ಟುಹಬ್ಬ ಅಂಗವಾಗಿ ನಾವು ಸನ್ಸ್ಟಾರ್ ಸಾಹಸ ಸಿಂಹ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾನು ಮತ್ತು ರಾಮು ಅವರು ಇವತ್ತು ಇಲ್ಲಿನ ಹುಟ್ಟುಹಬ್ಬ ಮಾಡಿ ಕೇಕ್ ಕಟ್ ಮಾಡಿ ಅನ್ನದಾನವನ್ನು ಏರ್ಪಡಿಸಾಗಿದೆ. ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ನಾವು ಮಾಡಬೇಕಂತ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಮೂಲೆಯಲ್ಲೂ ದಾದಾವರ 75ನೇ ಹುಟ್ಟುಹಬ್ಬ ಅದ್ಧೂರಿಯಾಗಿದೆ. ಯಾವ ಥರ ಆಗಿದೆ ಅಂದರೆ ನೀವು ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಒಂದು ಇತಿಹಾಸನೇ ಸೃಷ್ಟಿಯಾಗಿದೆ. ಸೆಪ್ಟೆಂಬರ್ 10ನೇ ತಾರೀಕಿಂದನೇ ಚರಿತ್ರೆ ಆಗ್ಬಿಡ್ತು ದಾದಾವ್ರದ್ದು. ಇಷ್ಟು ಅಭಿಮಾನಿಗಳು, ಇಷ್ಟು ಪ್ರೀತಿ ವಿಶ್ವಾಸ ಇರೋದು ನಾವು ನಿಜವಾಗ್ಲೂ ನಾವು ಅವರಿಗೆ ಅಭಿಮಾನಿಯಾಗಿದ್ದಕ್ಕೆ ಧನ್ಯ ಅಂತ ನನಗನ್ಸುತ್ತೆ ಸರ್.
ಮರಣೋತ್ತರವಾಗಿ ಒಂದು ಘೋಷಣೆ ಮಾಡಿದೆ, ಈ ಬಗ್ಗೆ ತಾವು? ಖಂಡಿತವಾಗಿ ಮೊದಲಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಜನಪ್ರಿಯ ಸಿದ್ದರಾಮಯ್ಯ ಸರ್ ಅವರು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಅಣ್ಣನವರಿಗೆ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಆ್ಯಕ್ಚುಲಿ ದಾದಾ ಅವರಿಗೆ ಅವ್ರು ಇದ್ದಾಗಲೇ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕಾಯ್ತು. ಯಾಕಂದ್ರೆ ಅಂಥ ಮಹಾ ಕಲಾವಿದ ಅವರು. ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಅವರು 222 ಚಿತ್ರಗಳು ಕನ್ನಡಗೆ ಒಂದು ಮೆರುಗು ಕೊಟ್ಟಿದ್ದಾರೆ. ಎಂಥ ಅಮೂರ ರತ್ನ ಅಂದರೆ ಅವರು ಮರ್ಯಾದ ಮಾಣಿಕ್ಯ ಅಂತಲೇ ಹೇಳ್ಬೋದು. ಆದರೆ 15 ವರ್ಷ ನಾವು ಕಾಯ್ದಿದ್ದಕ್ಕೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಆದ್ರೂ ಈ 75ನೇ ಹುಟ್ಟುಹಬ್ಬಕ್ಕೆ ದಾದಾ ಅವರಿಗೆ ಒಂದು ಅಮೋಘ ಕೊಡುಗೆ ಕೊಟ್ಟಿದ್ದಾರೆ ಸಿದ್ದರಾಮಣ್ಣನವರು. ಅದಕ್ಕೆ ಎಲ್ಲ ಕರ್ನಾಟಕ ಜನತೆ, ದಾದಾ ಅಭಿಮಾನಿ ಪರವಾಗಿ ಹಾಗೂ ಸನ್ಸ್ಟಾರ್ ಸಂಘದ ಪರವಾಗಿ ಸಿದ್ದರಾಮಯ್ಯ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಸಮಸ್ತ ಕನ್ನಡ ನಾಡಿನ ಜನತೆಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳು. ನಾನು ಸಿಂಹದ ಅಭಿಮಾನಿ ಪುಣ್ಯ ದೀಪಕ್ ಅಂತ ಹೇಳ್ತಾ ಇರೋದು. ಸನ್ಸ್ಟಾರ್ ಸಾಸಿಮಾ ಚಾರಿಟಬಲ್ ಟ್ರಸ್ಟ್ ಮಹಿಳಾ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ 75ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕ ರತ್ನ, ಕರ್ನಾಟಕ ಸುಪುತ್ರ, ಮರ್ಯಾದ ಮಾಣಿಕ್ಯ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕೋಟಿಗೊಬ್ಬನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಂದು ಅಭಿಮಾನಿಗಳ ಮನಸ್ಸಲ್ಲಿ ಆರಾಧ್ಯ ದೈವನಾಗಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಸರ್. ಮೊದಲನೇದಾಗಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ರತ್ನ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಅದನ್ನು ನವಂಬರ್ 1ನೇ ತಾರೀಕು ಕೊಡಬೇಕಂತ ಇದ್ದಾರೆ. ಸೊ ಅಂದು ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತುಂಬ ವಿಜೃಂಭಣೆಯಿಂದ ಅದನ್ನು ಆಚರಿಸ್ಕೊಬೇಕು. ಮತ್ತು ಪ್ರತಿಯೊಬ್ಬರು ಅಭಿಮಾನಿಗಳು ಕೂಡ ಅದನ್ನು ಸೆಲೆಬ್ರೇಷನ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ. ಇಷ್ಟು ಈ ವರ್ಷ 75 ವರ್ಷ ಇಷ್ಟೊಂದು ಅದ್ಧೂರಿ ಆಗುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಲ್ಲ ಭಾಗದಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಹಳ್ಳಿಗಳಲ್ಲೂ ಅವದೇ ಆದಂಥ ಒಂದು ರೀತಿಯಲ್ಲಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ನಿಜಕ್ಕೂ ಇದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಕರ್ನಾಟಕ ರತ್ನ ಎಂದೋ ಬರಬೇಕಾಗಿತ್ತು, ಬಟ್ ಅದು ಇಂದು ಬಂದಿದೆ. ಆದರೂ ಕೂಡ ನಮಗೆ ಅದು ಖುಷಿ ಇದೆ. ಹಾಗೆ ಇದೇ ರೀತಿ ಒಂದು ಪುಣ್ಯಭೂಮಿ ಏನಿದೆ ಅದನ್ನು ಕೂಡ ರಾಜ್ಯ ಸರ್ಕಾರದವರು ತೀರ್ಮಾನ ಮಾಡಿ ನಮ್ಗೆ ಅದನ್ನು ಒಂದು ಅವಕಾಶ ಮಾಡಿಕೊಟ್ಟು ಪ್ರತಿ ವರ್ಷ ಅಲ್ಲೂ ಕೂಡ ಪೂಜೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ಎಲ್ಲರೂ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಅನ್ನದಾನ ಎಲ್ಲ ಮಾಡ್ತಾ ಇರೋದು ಇನ್ನೂ ಇವತ್ತು ಎಲ್ಲರೂ ಬಂದು ಇಷ್ಟೊಂದು ಸೆಲೆಬ್ರೇಟ್ ಮಾಡಿ ಇಷ್ಟೊಂದು ಖುಷಿಯಾಗಿ ಎಲ್ಲರೂ ನಗ್ನಗ್ತಾ ಎಲ್ಲರೂ ನಮ್ಮವರು ಅನ್ನೋ ಭಾವನೆಯಿಂದ ಮಾಡಿದ್ದಾರೆ. ಯಾರೂ ಜಗಳ ಆಡ್ದೇನೆ, ಯಾರೂ ಮುನಿಸ್ಕೊಂಡ್ದೇನೆ, ಯಾರೂ ಒಂದು ಮಾತು ಏನೂ ಅಂದೇನೆ ಎಲ್ಲರೂ ನಮ್ಮವರು, ನಮ್ಮ ಫ್ಯಾಮಿಲಿನೋ ಟೈಪಲ್ಲಿ ಎಲ್ಲರೂ ಬಂದು ಸೇರಿದ್ದೀವಿ. ಇದಕ್ಕಿಂತ ಬೇರೆ ಏನು ಬೇಡ ಅಂತ ಅಂದ್ಕೊಂಡು ನಂಗೆ ತುಂಬ ಖುಷಿ ಪಡ್ತಿದ್ದೀನಿ. ಎಲ್ಲರಿಗೂ ಹೇಳೋದು ಏನಂದರೆ ಇದೇ ಥರನೂ ಪ್ರತಿ ಸರಿನೂ ಮಾಡ್ಕೊಂಡೋಗಿ, ಮಿಸ್ ಮಾಡಬೇಡಿ. ಯಾವತ್ತೋ ಒಂದು ಸರಿ ಮಾಡಿ ಬಿಡೋಕ್ಕೆ ಹೋಗಬೇಡಿ. ಡೈಲಿ ಮಾಡ್ತಾಯಿರಿ. ದಿನ ನಿಮ್ಮದು ಹುಟ್ಟಿದಬ್ಬನ ಎಷ್ಟು ಚೆನ್ನಾಗಿ ಆಚರಿಸ್ತೀರೋ ಇವ್ರದ್ದು ಹಾಗೆ ಮಾಡಿ. ಏನೂ ಆಗೋದಿಲ್ಲ. ಒಂದು ಚಾಕ್ಲೇಟ್ ಕೊಟ್ಟರೆ ಸಾಕು, ಅವರೇ ಖುಷಿ ಪಡ್ತಾರೆ. ಬೇರೆಯವರು ಅವ್ರ ಹೆಸ್ರು ಹೇಳ್ಕೊಂಡು ತಿನ್ಕೋತಾರೆ, ಹೊಟ್ಟೆ ತುಂಬುತ್ತೆ. ಒಂದು ಅನ್ನದಾನ ಮಾಡಿ ಅವ್ರದ್ದು ಹೆಸ್ರು ಹೇಳ್ಕೊಂಡು ಅವ್ರನ್ನ ನೆನೆಸ್ಕೋತಾರೆ. ತುಂಬ ದಿವಸ ಮರೆಯಲಾರದನ್ನ ಮಾಣಿಕ್ಯ ಅಂತಲೇ ಬಂದಿದೆ. ದಯವಿಟ್ಟು ಎಲ್ಲರೂ ಅವ್ರದ್ದು ಇದಕ್ಕೆ ಅವ್ರನ್ನ ಹೆಸ್ರಿಗೆ ಕಳಂಕ ಮಾತ್ರ ತರಕ್ಕೆ ಹೋಗಬೇಡಿ ಪ್ಲೀಸ್. ಇದನ್ನ ಕಳಕಳೆ ಪ್ರಾರ್ಥನೆ ಮಾಡ್ತೀನಿ. ಅವ್ರದ್ದು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ನಮಸ್ತೆ ಸರ್, ನನ್ನ ಹೆಸರು ಮಾಲಾ ಅಂತ ಸನ್ಸ್ಟಾರ್ ಸಾಹಸ ವತಿಯಿಂದ ಮಾತಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾವೇನು ಹಮ್ಮಿಕೊಂಡಿದ್ವಿ 75ನೇ ಸ್ಟ್ಯಾಚು ವಿಸಿಟ್ ಏನು ಮಾಡ್ತಾಯಿದ್ವಿ, ಸೊ ಅದು ಸಂಪೂರ್ಣವಾಗಿ ಗೊಳಿಸಿದ್ದೀವಿ ಅನ್ನೋದು ನಮಗೆ ಮನಸ್ಸಿಗೆ ತುಂಬ ಖುಷಿ ಇದೆ. ಸೊ ಇವತ್ತು ನಾಳೆ ಹೋಗ್ತಿಲ್ಲ ಅನ್ನೋದು ಬೇಜಾರು ಕೂಡ ಇದೆ. ಯಾಕಂದರೆ ಇಷ್ಟು ಬೇಗ ಏನಕ್ಕಾಯಿತು ಅನ್ನೋದು ನಮ್ಮ ಮನಸ್ಸಿಗೆ ಇದೆ. ಅಂದರೆ ತುಂಬ ಖುಷಿಯಿಂದ ಎಲ್ಲರೂ ಮಾಡಿದ್ದೀವಿ. ಇವತ್ತೇನು ಹಮ್ಮಿಕೊಂಡಿದ್ದೀವಿ ಕಮಲಾನಗರದಲ್ಲಿ ಅನ್ನದಾನ ಮತ್ತು ಕೇಕ್ ವಿತರಣೆ ಎಲ್ಲ ಏನು ಹುಟ್ಟುಹಬ್ಬ ಮಾಡಿದ್ದೀವಿ ಅದಕ್ಕೆ ತುಂಬ ಖುಷಿ ಇದೆ. ಹೀಗೆ ಮುಂದಿನ ಪೀಳಿಗೆಯವರು ನಡ್ಸ್ಕೊಂಡು ಹೋಗಬೇಕು ಅಂತ ವಿನಂತಿ. ಸೊ ಎಲ್ಲದಕ್ಕೂ ಇದಕ್ಕೆ ಮಾಡಿಕೊಟ್ಟವ್ರಿಗೆ ವಿಕ್ರಮ್ ಹುಸೇನ್ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮು ಏನು ಹಮ್ಮಿಕೊಂಡಿದ್ದೀವಿ, ಸೊ ಅವರಿಂದನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇದು ಅವ್ರದ್ದೇ ಹೇರಿ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ಈ ಕಮಲಾನಗರದಲ್ಲಿ ಈ ಥರ ಅದ್ಧೂರಿಯಾಗಿ ಒಂದು ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಇದೆ. ಯಾರಿಂದನೂ ಏನು ₹1 ಇಲ್ದಂಗೆ ಅವರೇ ಇಷ್ಟು ಖುಷಿಯಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಅವ್ರ ಮನಸ್ಸು ಎಷ್ಟು ಧಾರಾಳ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ. ಯಾವತ್ತಿದ್ರೂ ಅವರು ವಿಷ್ಣುವರ್ಧನ್ನ ನೋಡಿದ್ದಾರೆ, ಮಾತಾಡಿದ್ದಾರೆ. ಅವ್ರದ್ದು ಖುಷಿ, ಅವ್ರ ಜೊತೆ ನಾವಿದ್ದೀವಿ ಅನ್ನೋದು ನಮಗೆ ತುಂಬ ಖುಷಿ ಆಗ್ತಿದೆ. ಇದೊಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮಿತಾ ಅಂತ.
ಇವ್ರ ಬಗ್ಗೆ ಹೇಳಕ್ಕೆ ಮಾತುಗಳೇ ಇಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತವ್ರು ಏನು ಅಂತ. ಅವ್ರ ಬಗ್ಗೆ ಹೇಳೋಕ್ಕೆ ಮಾತುಗಳೇ ಇಲ್ಲ, ಯಾಕಂದರೆ ಎಲ್ಲರನ್ನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರನ್ನ ನೋಡೋಕ್ಕಾಗದೆ ಹೋದ್ರು ಇಲ್ಲಿಂದನೇ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ. ಇನ್ನು ನಿಜ ಕಣ್ಮುಂದೆ ಬಂದುಬಿಟ್ರೆ ನನಗೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಅವ್ರನ್ನ ನೋಡಿದ್ರೆ ಏನೋ ಒಂಥರ ಎಲ್ರಿಗೂ ಇನ್ಸ್ಪೈರ್ ಆಗುತ್ತೆ. ಎಲ್ಲರೂ ಅವ್ರನ್ನ ನೋಡಿ ಕಲಿಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಮುನ್ನಾ ಸರ್ಗೂ ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ ನಮಗೆಲ್ಲ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್, ಥ್ಯಾಂಕ್ ಯು. ಸ್ಟಾರ್ ಟೀಮಿಂದ ಮಾನ್ಯ ಅಂತ. ಇವತ್ತು 75ನೇ ವರ್ಷದ ಬರ್ಡೇ ಮಾಡ್ತಾಯಿದ್ದೀವಿ. ಅನ್ನದಾನ ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಸರ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅಂದರೆ ಇದನ್ನೆಲ್ಲ ಮಾಡೋಕ್ಕೆ ನಮಗೆ ಸಹಕರಿಸಿದ್ದೇ ಮುನ್ನಾ ಸರ್ರು. ಅವ್ರ ಜೊತೆಲಿ ಇದ್ದಿದ್ದಕ್ಕೇ ನಾವು ಇಷ್ಟೆಲ್ಲ ಬರ್ಡೇ ಸೆಲೆಬ್ರೇಟಿಂಗ್ ಆಗಲಿ, 75 ಸ್ಟ್ಯಾಚು ವಿಸಿಟ್ ಮಾಡೋದಾಗಲಿ, ಬೇರೆಯವ್ರು ಅಂದರೆ ನಮಗೆ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ. ಅವ್ರನ್ನೆಲ್ಲ ಅಲ್ಲೋಗಿ ಅವ್ರನ್ನೆಲ್ಲ ನಾವು ಮೀಟ್ ಮಾಡಿ ಮತ್ತೊಂದು ದಿನ ಅವ್ರು ನಮ್ಮನ್ನ ನೋಡಿದ್ರೂ ಗುರ್ತಿಟ್ಟು ಮಾತಾಡೋ ಥರ ಎಲ್ಲ ಮಾಡೋಕ್ಕಾಗಿದ್ದು ಮುನ್ನಾ ಸರಿಂದ. ಮುನ್ನಾ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್. ಸರ್, ಸನ್ಸ್ಟಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗೌರವಾಧ್ಯಕ್ಷರಾದ ಮುನ್ನಾರವರು ಹಾಗೂ ಉಪಾಧ್ಯಕ್ಷರಾದ ರಾಮಣ್ಣ ಅವರು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮವು ಯಶಸ್ವಿ ಆಗಬೇಕೆಂದು ಅವರ ಮನಸ್ಸಿನಲ್ಲಿ ತುಂಬ ಆಸೆ ಇತ್ತು. ಇವತ್ತು ಯಶಸ್ವಿ ಆಗಿದೆ. ಮಾನ್ಯ ಶಾಸಕರಾದ ಗೋಪಾಲಣ್ಣವರ ಮಗರಾದ ಮಂಜುನಾಥ್ ಗೌಡ ಅವರು, BJP ಮುಖಂಡರಾದ ಸೀನಣ್ಣ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾನು ಆಶಿಸ್ತೀನಿ. ಯಾವಾಗಲೂ ನಾವು ಅವ್ರ ಜೊತೆ ಇರಬೇಕು ಅಂತ ಹೇಳೋದು ಬಯಸ್ತೀನಿ. ಧನ್ಯವಾದಗಳು. ಹ್ಯಾಪಿ ಬರ್ತ್ಡೇ ವಿಷ್ಣುವರ್ಧನ್ ಅವರ ಹ್ಯಾಪಿ ಬರ್ತ್ಡೇ, 75ನೇ ಹ್ಯಾಪಿ ಬರ್ತ್ಡೇ. ನಾವು ತುಂಬ ಹಳೆಯ ಅಭಿಮಾನಿಗಳು.